ಈಗ ನಮ್ಮ ಹೋಮ್ ಥಿಯೇಟರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನು ಕೂಡ ಈಗ ಒಳಗಡೆ ಹೋಗ್ತಿದ್ದೀನಿ, ಸೊ ಬನ್ನಿ. ಆ್ಯಂಡ್ ದಿಸ್ ಇಸ್ ಅವರ್ ಹೋಮ್ ಥಿಯೇಟರ್ ಲುಕ್ಸ್ ಲೈಕ್. ಮಮ್ಮಿ, ಓಕೆ, ಲೆಟ್ಸ್ ಸೆಲೆಕ್ಟ್ ದ ಮೂವಿ ನೌ. Hey guys, welcome back to my channel, Spurti Vlogs. ಸೊ ಗೈಸ್, ಇವತ್ತೇನು ಅಂತಂದರೆ ಸಂಡೇ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಎಷ್ಟು? ಆಲ್ಮೋಸ್ಟ್ 1 ಅನಿಸುತ್ತೆ. ಸೊ ಟೈಮ್ 1:30 ಅನಿಸುತ್ತೆ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಟುಡೇ ಇಸ್ ಸಂಡೇ ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ಮೈ ಬ್ಯಾಕ್ಗ್ರೌಂಡ್. ಐ ಆಮ್ ಇನ್ ಜಿಮ್. ಸೊ ಜಿಮ್ ಏರಿಯಾಲಿದ್ದೀನಿ. ಈಗ ಮೇಲುಗಡೆ ಬಂದೆ ತೋರ್ಸೋರಿಗೆ. ಆ್ಯಂಡ್ ಮಮ್ಮಿ ಡ್ಯಾಡಿ ಎಲ್ಲರೂ ಅಲ್ಲಿದ್ದಾರೆ, ಅಂದರೆ ಹೋಮ್ ಥಿಯೇಟರ್ ಒಳಗಡೆ ಇದ್ದಾರೆ. ಮೂವಿ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದಾರೆ. ಇವತ್ತು ಸಂಡೇ ಅಲ್ವಾ, ಸೊ ಲೆಟ್ಸ್ ಚಿಲ್ ಅಂತ ಅಂದ್ಬಿಟ್ಟು ಮೇಲೆಗಡೆ ಬಂದಿದ್ದೀವಿ. ಸೊ ಮೂವಿ ಎಲ್ಲ ವಾಚ್ ಮಾಡೋಕ್ಕೆ. ಸೊ ತುಂಬ ದಿನ ಆಯಿತು ನಾವು ಮೇಲೆ ಬಂದು ಮೂವಿ ಎಲ್ಲ ವಾಚ್ ಮಾಡಿ. ಸೊ ಅದಕ್ಕೆ ಇವತ್ತು ಮೂವಿ ವಾಚ್ ಮಾಡೋಣ ಅಂತ ಬಂದಿದ್ದೀನಿ. ಹಂಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಯಮ್ಮಿಯಾಗಿ ದೊಣ್ಣೆ ಬಿರಿಯಾನಿ ಮಾಡಿದ್ವಿ, ಚಿಕನ್ ದೊಣ್ಣೆ ಬಿರಿಯಾನಿ. ಸೊ ಆ ರೆಸಿಪಿನ ಫುಲ್ ಶೇರ್ ಮಾಡೋಕ್ಕಾಗಿಲ್ಲ, ಯಾವಾಗಾದರೂ ತೋರಿಸ್ತೀನಿ. ಮತ್ತು ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ಲೈಕ್ ನಾವು ಪಾತ್ರೆಯಲ್ಲಿ ಮಾಡಿದ್ವಿ, ಇವತ್ತು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಆ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನನ್ನ ಸಂಡೇ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ಕೂಡ ಯು ಗೈಸ್ ಕ್ಯಾನ್ ವಾಚ್. ಆ್ಯಂಡ್ ಇವತ್ತು ಬಂದುಬಿಟ್ಟು ಹೌ ವಿಲ್ ಐ ಸ್ಪೆಂಡ್ ಮೈ ಸಂಡೇ, ತುಂಬ ಸಿಂಪಲ್ಲಾಗಿ. ಆ್ಯಂಡ್ ಕ್ಲಾಸಸ್ ಕೂಡ ಇರಲ್ವಲ್ಲ, ಸೊ ಆಗ ಯಾವ ಥರ ಸಂಡೇನ ಸ್ಪೆಂಡ್ ಮಾಡ್ತೀವಿ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಹೋಗ್ಬಿಟ್ಟು ಆ ಬಿರಿಯಾನಿ ಕ್ಲಿಪ್ಪಿಂಗ್ಸ್ನೆಲ್ಲ ಮಾಡ್ಕೊಂಡು ಬನ್ನಿ. ನಾನು ಒಳಗಡೆ ಹೋಗ್ಬಿಟ್ಟು ಯಾವ ಮೂವಿ ಸೆಲೆಕ್ಟ್ ಮಾಡಿದ್ದಾರೆ ಏನು ಅಂತ ನಾನು ನೋಡಿಬಿಟ್ಟು ಸ್ವಲ್ಪ ನಾನು ಐಡಿಯಾಸ್ ಎಲ್ಲ ಕೊಟ್ಬಿಟ್ಟು ಯಾವ ಮೂವಿ ಅಂತ ನಾನು ನೋಡ್ತೀನಿ. ಸೊ ಈಗ ನೀವು ಹೋಗ್ಬಿಟ್ಟು ಆ ಒಂದು ಬಿರಿಯಾನಿ ಕ್ಲಿಪ್ಪಿಂಗ್ಸ್ನೆಲ್ಲ ವಾಚ್ ಮಾಡ್ಕೊಂಡು ಬನ್ನಿ. ಸೊ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ಲ ಚಿಕನ್ ಯಾವ ಥರ ಕುಕ್ ಆಗ್ತಿದೆ ಅಂತ. ಆ್ಯಂಡ್ ಈಗ ರೈಸ್ ಎಲ್ಲ ಆ್ಯಡ್ ಮಾಡ್ತಿದ್ದೀವಿ. ಸೊ ಇದು ಸೋಕ್ಡ್ ರೈಸ್ ಆ್ಯಂಡ್ ದಿಸ್ ಈಸ್ ಜೀರಾ ಸಾಂಬಾರ್ ರೈಸ್ ಅಂತ ಹೇಳ್ತಾರಲ್ವ, ಅದು ರೈಸ್ ಇದು. ಸೊ ಅದನ್ನು ಚೆನ್ನಾಗಿ ಚಿಕನ್ ಗ್ರೇವಿ ಒಳಗಡೆ ಎಲ್ಲ ಮಿಕ್ಸ್ ಮಾಡಿ ಆ್ಯಂಡ್ ಅದಕ್ಕೆ ಹಾಟ್ ವಾಟರ್ ಹಾಕಿದ್ರೆ ಆ ಚಿಕನ್ ಬಿರಿಯಾನಿ ವಿಲ್ ಬಿ ರೆಡಿ. ಸೊ ಇದಕ್ಕೆ ಬಿಸಿಯಾಗಿರೋ ನೀರು ಆ್ಯಡ್ ಮಾಡಿದ್ದೀವಿ. ಆ್ಯಂಡ್ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ರೆ ಕುಂಬ್ಳುತ್ತೆ. ಆ್ಯಂಡ್ ಈಗ ನೋಡ್ಬೋದು ಹಾಫ್ ಆಫ್ ದ ವೇ, ಅಂದರೆ 75% ಆಗಿದೆ. ಆ್ಯಂಡ್ ವೆನ್ ಇಟ್ಸ್ ಕಂಪ್ಲೀಟ್ಲಿ ರೆಡಿ ಈ ಥರ ಕಾಣಿಸುತ್ತೆ ಚಿಕನ್ ಬಿರಿಯಾನಿ ವಿತ್ ಸಮ್ ಆನಿಯನ್ಸ್ ಆ್ಯಂಡ್ ಸ್ವಲ್ಪ ಸಾಲ್ಟ್ ಆ್ಯಂಡ್ ಚಿಕನ್ ಗ್ರೇವಿ ವಿತ್ 2 ಗುಲಾಬ್ ಜಾಮೂನ್ಸ್. ಸೊ ದಿಸ್ ವಾಸ್ ಮೈ ಬ್ರೇಕ್ಫಾಸ್ಟ್. ಸೊ ಗೈಸ್, ಈಗ ನಮ್ಮ ಹೋಮ್ ಥಿಯೇಟರ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನು ಕೂಡ ಈಗ ಒಳಗಡೆ ಹೋಗ್ತಿದ್ದೀನಿ, ಸೊ ಬನ್ನಿ. ಆ್ಯಂಡ್ ದಿಸ್ ಇಸ್ ಅವರ್ ಹೋಮ್ ಥಿಯೇಟರ್ ಲುಕ್ಸ್ ಲೈಕ್. ಮಮ್ಮಿ, ಸೇ ಹಾಯ್. ಯಾ, ಯು ಕ್ಯಾನ್ ಸಿ. ಸೊ ದಟ್ ಕಾರ್ನರ್ ಇಸ್ ಮೈ ಪ್ಲೇಸ್, ಆರ್ ಸಮಟೈಮ್ಸ್ ದಟ್ ಕಾರ್ನರ್, ಎನಿವೇರ್. ಆ್ಯಂಡ್ ಪಾಪು ಇಲ್ಲಿದ್ದಾನೆ. ಪಾಪು ಅಂಜಿರಯ್ಯ, ಅವ್ನು ಕೊಡಲ್ಲ ರಿಮೋಟ್. ಆ್ಯಂಡ್ ದಿಸ್ ಇಸ್ ಆ ಸ್ಕ್ರೀನ್. ಸೊ ಈಗ ಮೂವಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಆ ರೂಫ್ ಲುಕ್ಸ್ ಲೈಕ್ ದಿಸ್. ಸೊ ಕಂಪ್ಲೀಟ್ ಹೋಮ್ ಥಿಯೇಟರ್ ಲುಕ್ಸ್ ಲೈಕ್ ದಿಸ್. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಫ್ಯಾಬ್ರಿಕಲ್ಲೆಲ್ಲ ಕವರ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಹೌ ದ ಸಿಸ್ಟಮ್ ಇಸ್. ಆ್ಯಂಡ್ ಇಲ್ಲಿ ಆಲ್ ದಿ ಲೈಟ್ಸ್, ಎವ್ರಿಥಿಂಗ್ ಲುಕ್ಸ್ ಲೈಕ್ ದಿಸ್. ಸೊ ಲೈಟ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಆಗಲೇ ಲೈಟ್ ಎಲ್ಲ ಹಾಕಿರ್ಲಿಲ್ವಲ್ಲ. ಸೊ ನೋ ಇಸ್ ಹಿಯರ್. ಓಕೆ, ಲೆಟ್ಸ್ ಸೆಲೆಕ್ಟ್ ದ ಮೂವಿ ನಾವು. ಈಗ ಮೂವಿ ಎಲ್ಲ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಮೈ ಮಾಮ್ ಇಸ್ ಹಿಯರ್. ಓಕೆ, ನಾವು ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ಎಷ್ಟು ದಿವಸ ಆಗಿತ್ತು? 1 ಮಂತ್ ಆಗಿತ್ತಾ? ಮೋರ್ ದೆನ್ ಅ ಮಂತ್ ಆಗಿತ್ತು ಮೇಲೆ ಬಂದು ಆ್ಯಂಡ್ ಮೂವಿ ಎಲ್ಲ ವಾಚ್ ಮಾಡಿ. ಸೊ ಅದಕ್ಕೆ ಇವತ್ತು ಹಂಗೆ ಸಂಡೇ ಅಲ್ವಾ, ಸೊ ಕ್ಲಾಸಸ್ ಎಲ್ಲ ಏನೂ ಇರೋಲ್ಲ, ಫ್ರೀಯಾಗಿರ್ತೀವಿ ಎಲ್ಲರೂ ಅಂತ ಮೇಲೆಗಡೆ ಬಂದುಬಿಟ್ಟು ನಾವು ಈಗ ಮೂವಿ ಎಲ್ಲ ನೋಡ್ತಿದ್ದೀರಿ. ಸೊ ಮೂವಿ ಎಲ್ಲ ಸ್ಟಾರ್ಟ್ ಆದಮೇಲೆ ಯಾವ ಮೂವಿ ಏನು ಅಂತ ಇನ್ಫಾರ್ಮ್ ಮಾಡ್ತೀನಿ. ಸೊ ಗೈಸ್, ನಾವು ಮೂವಿನೆಲ್ಲ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಂಡ್ ನಿಮಗೆ ಈ ಮೂವಿ ಯಾವುದು ಅಂತ ಗೊತ್ತಿದ್ರೆ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ಸ್ ಬಿಲೋ. ಸೊ ಇದು ನಿಮಗೆ ಒಂಥರ ಟಾಸ್ಕ್ ಥರ. ಸೊ ಎಂಜಾಯ್ ಆ್ಯಂಡ್ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ಸ್ ಬಿಲೋ. ಸೊ ಒಂದು ಹಿಂಟ್ ಕೊಡ್ತೀನಿ, ಇದು ಬಂದುಬಿಟ್ಟು ತಮಿಳ್ ಮೂವಿ. ಸೊ ಯಾವುದು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಯು ಗೈಸ್ ಕ್ಯಾನ್ ಈಸಿಲಿ ಗೆಸ್ ದಿಸ್ ಮೂವಿ ಯಾವುದು ಅಂತ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಗೈಸ್, ಈಗ ತಾನೇ ಮೇಲಿಂದ ಕೆಳಗಡೆ ಬಂದ್ವಿ, ಅಂದರೆ 2 ಮೂವೀಸ್ ನೋಡಿಬಿಟ್ಟು ಜಸ್ಟ್ ನಾವು ಬಂದ್ವಿ. ಟೈಮ್ ಈಗ ಶಾರ್ಪ್
750 ಆಗ್ತಿದೆ. ಹೋಪ್ ಯು ಗೈಸ್ ಕ್ಯಾನ್ ಸಿ ದೇರ್. ಸೊ 760 ಆಗ್ತಿದೆ. ಆ್ಯಂಡ್ ಈಗ ಬಂದುಬಿಟ್ಟು ಯಮ್ಮಿ ಆಗಿರೋ ಒಂದು ಸ್ಟಾರ್ಟರ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಪೆಪ್ಪರ್ ಚಿಕನ್, ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್. ಸೊ ಬನ್ನಿ ಅದು ಯಾವ ಥರ ಮಾಡೋದು ಏನು ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್ ಮಾಡೋಕ್ಕೆ ಫಸ್ಟ್ ಇಲ್ಲಿ ಕ್ಯೂಬ್ಸ್ ಆಗಿ ಡಿವೈಡ್ ಮಾಡಿ ಇಟ್ಕೊಂಡಿರೋ ಬೋನ್ಲೆಸ್ ಚಿಕನ್ ಪೀಸಸ್ನ ತೊಗೊಂಡಿದ್ದೀನಿ. ಇದನ್ನು ಹಾಫ್ ಆನ್ ಅವರ್ ಸಾಲ್ಟ್ ವಾಟರಲ್ಲಿ ಬ್ರೈನ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಈಗ 1 ಲಾರ್ಜ್ ಎಗ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಆಲ್ಮೋಸ್ಟ್ 3/4 kg ಆಗೋಷ್ಟಿದೆ. ಆ್ಯಂಡ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸಾಲ್ಟ್ ಆ್ಯಸ್ ಪರ್ ಯೋರ್ ಟೇಸ್ಟ್. ಸೊ ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಸೊ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಸ್ ಪೆಪ್ಪರ್. ಸೊ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು 3 ಟೇಬಲ್ ಸ್ಪೂನ್ ಆಫ್ ಮೈದಾ ಅಂದರೆ ಆಲ್ ಪರ್ಪಸ್ ಫ್ಲೋರ್ ಬಂದುಬಿಟ್ಟು 3 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳಿ. 4 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್. ಸೊ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ವಾಟರ್ ಬೇಕಂದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಕನ್ಸಿಸ್ಟೆನ್ಸಿ ಎಲ್ಲ ನಿಮಗೆ ಅಡ್ಜಸ್ಟ್ ಆದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್. ಸೊ ಈಗ ಚಿಕನ್ ಎಲ್ಲ ಕಂಪ್ಲೀಟಾಗಿ ಕೋಟ್ ಮಾಡಿ ಇಟ್ಟಿದ್ದೇನೆ. ಸೊ ಇದು ಜಸ್ಟ್ 1-2-3 ಮಿನಿಟ್ಸ್ ಇದ್ದರೆ ಸಾಕು. ಈಗ ಆಯಿಲ್ ಕಂಪ್ಲೀಟಾಗಿ ಹೀಟ್ ಆಗಿದೆ. ಸೊ ಆಯಿಲ್ಗೆ ಚಿಕನ್ ಪೀಸಸ್ನೆಲ್ಲ ಡ್ರಾಪ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ದೂರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಆಗ ಸ್ಟರ್ ಮಾಡಿಕೊಂಡು ಯು ಕ್ಯಾನ್ ಡೀಪ್ ಫ್ರೈ. ಸೊ ಇದು ಆಚೆ ಕಡೆ ಎಲ್ಲ ಕ್ರಂಚಿಯಾಗಿ ಆ್ಯಂಡ್ ಒಳಗಡೆ ಎಲ್ಲ ಜ್ಯೂಸಿಯಾಗಿರುತ್ತೆ. ಆ್ಯಂಡ್ ಸಾಲ್ಟ್ ವಾಟ್ರಲ್ಲಿ ಬ್ರೈನ್ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿ, ಸಾಫ್ಟಾಗಿ, ಟೆಂಡರಾಗಿ. ಆ್ಯಂಡ್ ನೆಕ್ಸ್ಟ್ ಈಗ ಚಿಕನ್ ಎಲ್ಲ ಕಂಪ್ಲೀಟಾಗಿ ಕುಕ್ ಆಗಿದೆ, ಅಂದರೆ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ಸ್ ಮತ್ತು ಚಿಲ್ಲೀಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬಿಡ್ತೀನಿ. ಫಸ್ಟ್ ಬಂದುಬಿಟ್ಟು ರೆಡ್ ಚಿಲ್ಲಿ ಸ್ವಲ್ಪ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ, 2 ರೆಡ್ ಗ್ರೀನ್ 2. ಆ್ಯಂಡ್ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ 2 ಕ್ರಶ್ಡ್ ಆರ್ ಚಾಪ್ಡ್, ಎನಿಥಿಂಗ್ ಯು ಕ್ಯಾನ್ ಆ್ಯಡ್ 1 ಸ್ಪೂನ್ ಆಗೋಷ್ಟು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಕರಿ ಲೀವ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಆಯಿಲಲ್ಲಿ ಚೆನ್ನಾಗಿ ಅದ್ರದ್ದು ಫ್ಲೇವರ್ಸ್ ಎಲ್ಲ ಬಿಡಬೇಕು. ಸೊ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ಪ್ರಾಸೆಸ್ ಬಂದುಬಿಟ್ಟು ಹೈ ಫ್ಲೇಮಲ್ಲೇ ನಡಿಬೇಕು, ಯಾಕಂದರೆ ದಿಸ್ ಇಸ್ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಆ್ಯಂಡ್ ಸ್ವಲ್ಪ ಚೈನೀಸ್ ಸ್ಟೈಲ್, ಸ್ವಲ್ಪ ಚೈನೀಸ್ ಟೇಸ್ಟ್ ಬರೋದ್ರಿಂದ ಅದೇ ಹೈ ಫ್ಲೇಮಲ್ಲಿ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಆನಿಯನ್ಸ್. ಸೊ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಆನಿಯನ್ ಹಾಕಿದ್ಮೇಲೆ ಫ್ರೈ ಮಾಡಿಬಿಟ್ಟು ಆ್ಯಂಡ್ ಸ್ವಲ್ಪ ಕರಿ ಲೀವ್ಸ್ ಆ್ಯಂಡ್ ಚಿಲ್ಲೀಸ್ ಎಲ್ಲ ಕ್ರಂಚಿಯಾಗಿರಬೇಕು. ಆಯಿಲಲ್ಲಿ ಫ್ಲೇವರ್ಸ್ ಎಲ್ಲ ರಿಲೀಸ್ ಆಗಿಬಿಟ್ಟು ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಸೊ ಅನ್ನೋ ಕ್ಲೀನಾಗಿ ಸ್ಟರ್ ಮಾಡಿಕೊಂಡು ಈಗ ಆನಿಯನ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಚಿಕನ್ಗೆ ಕೂಡ ಆಲ್ರೆಡಿ ನೀವು ಸಾಲ್ಟ್ ಆ್ಯಡ್ ಮಾಡಿರ್ತೀರ. ಸೊ ನೋಡಿಕೊಂಡು ಸ್ವಲ್ಪ ಕಮ್ಮಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ಜಸ್ಟ್ ಫಾರ್ ಆನಿಯನ್ಸ್ ಆ್ಯಂಡ್ ಚಿಲ್ಲೀಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಸಾಲ್ಟ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಸೊ ಅನ್ನೋ ಚೆನ್ನಾಗಿ ಸ್ಟರ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಕ್ರಶ್ ಮಾಡಿ ಇಟ್ಕೊಂಡಿರೋ ಪೆಪ್ಪರ್ ಪಾನ್ಸ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಪೆಪ್ಪರ್ ಇರುತ್ತಲ್ಲ, ಸೊ ಅದನ್ನು ಕ್ರಶ್ ಮಾಡಿ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಫುಲ್ ಪೌಡರ್ ಆ್ಯಡ್ ಮಾಡ್ಬೋದು, ಬಟ್ ಆಗ ಬಾಯಿಗೆ ಸಿಗಲಿ ಅಂತ ಸ್ವಲ್ಪ ಕ್ರಶ್ಡ್ ಮಾಡಿ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ ದ ಪ್ರಾಸೆಸ್ ಶುಡ್ ಗೋ ಆನ್ ಹೈ ಸ್ಪೀಡ್, ಅಂದರೆ ಫುಲ್ ಫ್ಲೇಮಲ್ಲಿ ಇರಬೇಕು. ಸೊ ನೆಕ್ಸ್ಟ್ ಇದಕ್ಕೆ 1/2 ಗ್ಲಾಸ್ ಆಗೋಷ್ಟು ವಾಟ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ವಾಟ್ರೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಆ್ಯಂಡ್ ಈ ಟೈಮಲ್ಲಿ ನೀವು ಬೇಕಿದ್ದರೆ ರೆಸ್ಟೋರೆಂಟ್ ಫುಲ್ ಸ್ಟೈಲ್ ಬೇಕಿದ್ದರೆ ಈಗ ನೀವು MSGನ ಆ್ಯಡ್ ಮಾಡ್ಕೊಬೋದು, ಅಂದರೆ ಅಜಿನೋಮೋಟೊ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ಕಲರ್ ಬೇಕಿದ್ದರೆ ಡಾರ್ಕ್ ಸೋಯಾ ಸಾಸ್ ಕೂಡ ಯೂಸ್ ಮಾಡ್ಬೋದು, ದಿಸ್ ಆಪ್ಷನಲ್. ಸೊ ನಾನೇನು ಅದನ್ನೆಲ್ಲ ಆ್ಯಡ್ ಮಾಡಿಲ್ಲ, ಬಟ್ ದ ಟೇಸ್ಟ್ ಇಸ್ ಅಲ್ಟಿಮೇಟ್. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಫ್ರೈಡ್ ಮಾಡಿಕೊಂಡಿರೋ ಚಿಕನ್ ಎಲ್ಲ ಆ್ಯಡ್ ಮಾಡಿಕೊಂಡು ಈಗ ಫುಲ್ ಪೌಡರ್ ಮಾಡಿ ಇಟ್ಕೊಂಡಿರೋ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ಪೆಪ್ಪರ್ಸ್ನ ಫುಲ್ ಫೈನಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಚಿಲ್ಲೀಸ್ ಎಲ್ಲ ಆ್ಯಡ್ ಮಾಡಿರ್ತೀರ, ಸೊ ನಿಮಗೆ ಎಕ್ಸ್ಟ್ರಾ ಬೇಕಂದರೆ ಕ್ಲೀನಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಟಚ್ ಇಸ್ ದಿಸ್. ಸೊ ಜಿಂಜರ್ ಮತ್ತು ಗಾರ್ಲಿಕ್ 2 ಕ್ರಷ್ ಮಾಡಿ ಆ್ಯಡ್ ಮಾಡಿಕೊಂಡ್ರೆ ಫೈನಲಾಗಿ ಟೇಸ್ಟ್ ಮಾತ್ರ ಸೂಪರ್ಬಾಗಿರುತ್ತೆ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿರುತ್ತೆ ಫೈನಲಲ್ಲಿ ಹಾಕೋದ್ರಿಂದ. ಆ್ಯಂಡ್ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ವಿತ್ ಆನಿಯನ್ಸ್ ಆ್ಯಂಡ್ ಸಮ್ ಕುಕುಂಬರ್. ಸೊ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ವಿತ್ ದಿಸ್ ಯಮ್ಮಿ ಕಾಂಬಿನೇಷನ್. ಆ್ಯಂಡ್ ಲಾಸ್ಟಲ್ಲಿ ಕೊರಿಯಾಂಡರ್ ಲೀವ್ಸ್ನ ಸ್ವಲ್ಪ ಮೇಲೆಗಡೆ ಗಾರ್ನಿಷ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ದ ಟೇಸ್ಟ್ ಇಸ್ ಜಸ್ಟ್ ಅಲ್ಟಿಮೇಟ್ ಗೈಸ್.
ಸಿಂಪಲ್ ಆಗಿರೋ ರೆಸ್ಟೋರೆಂಟ್ ಸ್ಟೈಲ್ ಆಗಿ ಪೆಪ್ಪರ್ ಚಿಕನ್ ಮಾಡೋದು ಅಂತ. ಸೊ ಲೆಟ್ ಮಿ ಟೇಸ್ಟ್ ದಿಸ್. ಆ ಪೆಪ್ಪರ್ ಫ್ಲೇವರ್, ಕ್ರಶ್ಡ್ ಪೆಪ್ಪರ್ ಫ್ಲೇವರ್ ಆ್ಯಂಡ್ ಲಾಸ್ಟಲ್ಲಿ ಆ್ಯಡ್ ಮಾಡಿರೋ ಜಿಂಜರ್ ಮತ್ತು ಗಾರ್ಲಿಕ್ ಆ್ಯಂಡ್ ಕೊರಿಯಾಂಡರ್. ಸೊ ಇದೆಲ್ಲ ಸೂಪರ್ ಆಗಿ ಫ್ಯಾಂಟಾಸ್ಟಾಗಿ ಬ್ಯಾಲೆನ್ಸ್ ಆಗಿದೆ ಫ್ಲೇವರ್ಸ್ ಎಲ್ಲ. ಆ್ಯಂಡ್ ಐ ಹ್ಯಾವ್ ಯುವರ್ ಆನಿಯನ್. ಸೊ ಇಟ್ಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಬೇಕು. ಆ್ಯಂಡ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಈ ಒಂದು ರೆಸಿಪಿಯಲ್ಲಿ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.